ಪ್ರತಿಯೊಂದು ವಿಟಮಿನ್ಸ್ ಇದೆ ಇದರಲ್ಲಿ. ಸೇಬು ನೀವೇನು ನಮ್ಮ ಶಕ್ತಿ ಬರಲಿ ಅಂತ ಹಣ್ಣುಗಳನ್ನು ಉಪಯೋಗಿಸ್ತೀರಾ, ತರಕಾರಿ ಉಪಯೋಗಿಸ್ತೀರಾ, ಎಲ್ಲಾ ವಿಟಮಿನ್ಸ್ ಇದರಲ್ಲಿ. ಗಿಡ್ಡ ತಳಿ ಹಸು ಅಂತ ಅವ್ರು ಬರ್ತದೆ, ಇಂಥ ಹಸು ಅಂತ ಬರಲ್ಲ. ಗಿಡ್ಡ ತಳಿ ಹಸುವಿನ ಹಾಲನ್ನ ನೀವು ಉಪಯೋಗಿಸಿದ್ರೆ ಮೊದಲನೇ ಕರ ಮುಂದೆ ಆಗಬೇಕು. ನಮಗೆ ಅಸ್ತಮ ಇತ್ತು ಅಲ್ಲಿ 20 ವರ್ಷದಲ್ಲಿ. ಮೈಸೂರು KR ಆಸ್ಪತ್ರೆಗೆ ಹೋದೆ. ಅಲ್ಲಿ ಡಾಕ್ಟರ್ ಹೇಳಿದ್ರು, ನಿಮ್ಮ ಮನೇಲಿ ಯಾರಿಗಾರ ಇತ್ತಪ್ಪ ಅಂದ್ರು. ಸರ್ ನಮ್ಮ ತಂದೆಯರಿಗಿತ್ತು ಒಂದು. ನೋಡಪ್ಪ, ಹಂಗಿದ್ಮೇಲೆ ನಿಮ್ಮ ತಾಯಿ ವಂಶಪರ್ಯ ಹೋಗಲ್ಲ, ಇದು ನೀವು ಸಾಯಿ ಗಂಟಲು ಮಾತ್ರ ಉಪಯೋಗಿಸಬೇಕು. ಇದು ಲಕ್ಕಿ ಸೊಪ್ಪು ಅಂತಿದೆ ಅಲ್ಲಿ ಕೆಳಗಡೆ ಇದೆ. ಲಕ್ಕಿ ಸೊಪ್ಪು ಡೈಲಿ 2 ಎಲೆ 3 ಎಲೆ ತಿಂತ ಬಂದ. ಇವತ್ತು ಯಾವ ಮಂಡಿ ನೋವು ಇವತ್ತಿನವರೆಗೂ ಇದು ಅಲ್ಲಿ 7-8 ವರ್ಷದ ಮಾತ್ರ ನಾನು ಹೇಳ್ತಾ ಇರ್ತೀನಿ. ಅಲ್ಲಿಂದ ಏನು ಒಲೆ ಇಲ್ವಲ್ಲ ಡಾಕ್ಟರ್ ಕೇಳಬೇಕು ಅಂತ ಹೇಳಿದ್ರು. ಏನು ಸರ್ ಇದು ಆಶ್ಚರ್ಯ? ಸರ್ ಮಧ್ಯವರ್ತಿಗಳಾದ್ರೆ ರೈತರು ಯಾವತ್ತೂ ಶ್ರೇಯಸ್ ಆಗೋಕ್ಕಾಗಲ್ಲ. ಏನಿದ್ರು ನೇರವಾಗಿ ಅವನೇ ಮಾರ್ಕೆಟ್ ಕಂಡಿಡ್ಕೊಂಡು ಮಾತ್ರ ಇವತ್ತು ರೈತ ಬದುಕಬೇಕು. ಇದರ ಯಾವುದೇ ಕಾರಣಕ್ಕೂ ಆಗಲ್ಲ. ಗೌಡ್ರೆ ನಮಸ್ತೆ. ನಮಸ್ಕಾರ ಸರ್. ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನಮ್ಮ ಹೆಸರು ರಾಜು ಅಂತ, ಅಂಬ್ರಳ್ಳಿ, ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆ. 2007-8ರಿಂದ ನೈಸರ್ಗಿಕ ಕೃಷಿಗೆ ಪೇಪರಲ್ಲಿ ಓದ್ಬಿಟ್ಟು ಶುರು ಮಾಡಿದ್ದು. ನಾ ಏನು ಯಾರ ಹತ್ರನೂ ಹೋಗಲಿಲ್ಲ. ಪೇಪರ್ ಓದ್ಬಿಟ್ಟು ಅನುಭವದಲ್ಲಿ ಮಾಡಿ ಕೊನೆಗೆ ಒಬ್ಬರು ನಮ್ಮ ಮದ್ದೂರು ತಾಲೂಕಿನಲ್ಲಿ ನಾಗಣ್ಣವರು ಅಂತಿದ್ರು, ಪೇಪರಲ್ಲಿ ಬಂತು ಅವ್ರದ್ದು. ಅವ್ರ ಹತ್ರ ಹೋಗ್ಬಿಟ್ಟು ನಾನು ಅವ್ರಿಗೆ ಸೇರ್ಕಡ್ದೆ ಕಿಸಾನ್ ಸಂಘ ಅಂತ ಮಾಡ್ಕೊಂಡಿದ್ರು ಅವರು. ಆ ಮುಖೇನ ನಾನು ಇದಕ್ಕೆ ಪಾದಾರ್ಪಣೆ ಮಾಡಿದೆ. ಆಗ ನಮಗೆ ಬುಕ್ಗಳು ಅವ್ರ ಹತ್ರ ಸಿಗ್ತಾಯಿತ್ತು, ಸುಭಾಷ್ ಪಾಳೇಕರ್ ಬುಕ್ಗಳು. ಆ ಬುಕ್ಗಳು ತಗೊಂಡೆ. ನಾಟಿ ಹಸುನೇ ಬೇಕು ಅಂತ ಅವರು ಇದು. ಆವಾಗ ನಾನು 2007-8ರಲ್ಲಿ 2 ಮಲೆನಾಡು ಹಸುನ ತಂದು ಕಟ್ಟೋದು. ಇವತ್ತು ಅದನ್ನೇ ಇದೆ ಮನೆಯಲ್ಲಿ. ಆ ಜೀವಾಮೃತ ಬಿಟ್ಟು ನಾನು ಇನ್ನೇನು ಜಮೀನಿಗೆ ಉಪಯೋಗಿಸ್ತಾ ಇಲ್ಲ. ನಾನು ಸೊಪ್ಪುಗಳು ಬೆಳೆದಿದ್ದೀನಿ. ಈಗ ಕ್ಯಾರೆಟ್ ಬೆಳೀತಾ ಇದ್ದೀನಿ. ಈ ಕ್ಯಾರೆಟು 3 ತಿಂಗಳು ಬೆಳೆಯೋದು. ಹಾಕಿದ್ರೆ 3 ತಿಂಗಳು ಬರ್ತದೆ. ಒಳ್ಳೆ ಫಸಲು ಚೆನ್ನಾಗಿ ಬರ್ತಾಯಿದೆ. ಅದು ಬಿಟ್ಟರೆ ನಾವು ಸೊಪ್ಪು ಹಾಕ್ತಾಯಿದ್ದೀವಿ. ಇವಾಗ ಮರ ಎಲ್ಲ ಸೀಡಾಯಿತು, ನಿಲ್ಲಿಸಿದ್ದೀನಿ. ಅಲ್ಲಿ ಕಬ್ಬು 1-1/4 ಎಕರೆ ಕಬ್ಬು ಗುತ್ತಿಗೆ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಸೊಪ್ಪುಗಳು ಹಾಕ್ತಾಯಿದ್ದೀನಿ, ತರಕಾರಿಗಳು, ಈರುಳ್ಳಿ ಹಾಕ್ತಾಯಿದ್ದೀನಿ, ಕೀಳ್ತಾಯಿದ್ದೀನಿ ಅಲ್ಲಿ. ಅದ್ರಲ್ಲಿ ಕೀಳ್ತಾಯಿದ್ದೀನಿ. ಈಗ ಇಲ್ಲಿ ಇರೋದು ಕ್ಯಾರೆಟ್ ಇದೆ, ಕುಂಬಳ ಇದೆ, ತೆಂಗಿದೆ, ಏಲಕ್ಕಿ ಬಾಳೆ ಇದೆ, ನಂಜನಗೂಡು ರಸಬಾಳೆ. ಇದು ಎಷ್ಟು ಜಾಗ? ಇದು 23 ಕುಂಟೆ ಜಮೀನು. 23 ಕುಂಟೆಯಲ್ಲಿ 45 ತೆಂಗಿನ ಮರ ಇದೆ. 45 ತುಸಿ ಇದೆ. ಟೀ ಕುಡ್ಡು 100 ನೆಟ್ಟಿದೆ. ಅದ್ರ ಒಂದು 20 ಹೊರಟೋಗಿದೆ, 80 ಇದೆ. ಅದರಲ್ಲಿ ಏಲಕ್ಕಿ ಹಾಕಿದೆ. ನೀರು ಸಾಲದೇ ಹೋಗ್ಬಿಡ್ತು ಏಲಕ್ಕಿ. ಇವಾಗ ನಾವು ಉಳಿಸ್ಕೊಂಡಿರೋದು ತೆಂಗು, ಬಾಳೆ, ಪಪ್ಪಾಯಿನೂ ಮುಗಿಸ ನಾನು ಎಲ್ಲೇ ಹೊರಗಡೆ ತಂದಿಲ್ಲ. ನುಗ್ಗೆನೂ ನಾನೇ ಇಲ್ಲಿ ಹಳ್ಳಿಯ ನುಗ್ಗೆನೇ ತಗೊಬಂದು ಬೀಜ ಮಾಡಿ ನಾನೇ ಹಾಕಿರೋದು. ಇದನ್ನು ಬೀಜನು ಎಲ್ಲೂ ಹೊರಗಡೆ ಹೋಗಲಿಲ್ಲ. ಇದು ಮಾರಾಟದ ಉದ್ದೇಶಕ್ಕ ಇಲ್ಲ ಅಂದ್ರೆ? ಮಾರಾಟ ಈಗ ನಾನು ಮನೇಲಿ ನಿಮ್ಗೆ ತೋರಿಸ್ತೀನಿ. ಎಲೆ ಎಲ್ಲ ಒಣಗಿಸಿದ್ದೀನಿ, ಪೌಡ್ರ್ ಮಾಡ್ತಾಯಿದ್ದೀನಿ. ಪೌಡ್ರ್ ಮಾಡಿ ಸಂತೆ ಮಾಡ್ತಾಯಿದ್ದೆ. ಮೊದಲು ಸೊಪ್ಪು ಮಾಡ್ತಿದ್ದೆ, ಈ ಕಾಯಿಗಂತೂ ಬಿಡ್ತಾಯಿಲ್ಲ. ಸೊಪ್ಪು ಮಾಡ್ತಾಯಿದ್ದೆ. ಸೊಪ್ಪು ನಿಲ್ಲಿಸಿ ಇವಾಗ ಪೌಡ್ರ್ ಮಾಡ್ತಾಯಿದ್ದೀನಿ ನಾನು. ಸೊಪ್ಪು ಏನಪ್ಪ ಅಂದರೆ ಬೆಳಿಗ್ಗೆ ಟೈಮೇ ಕೇಳಬೇಕು, ಬದ್ದೇನೆ ಕೇಳ್ತೂ ಬಾಡ್ಕತ್ತದ. ಅದರಿಂದ ನಾನು ಏನು ಮಾಡ್ತೀನಿ, ಪೌಡ್ರ್ ಮಾಡಿಬಿಡ್ತಾಯಿದ್ದೀನಿ. ಪೌಡ್ರ್ ಮಾಡಿ ನಾನು ಸಂತೆಗೆ ತಗೋತೀನಿ. ಯಾವುದು ನೀವು ಬುಧವಾರ ಮತ್ತು ಭಾನುವಾರ ದಿವಸ, ಭಾನುವಾರ ದಿವಸ ಮಂಡ್ಯದಲ್ಲಿ ತೋಟಗಾರಿಕೆಯಲ್ಲಿ ಪಕ್ಕ ನಾವು ಸಂತೆ ನಡೆಸ್ತಾ ಒಂದು 35 ಸೀಟ್ ಇದ್ದೀವಿ. ಅವ್ರ ಜೊತೆಲಿ ನಾವು ಪ್ರತಿ ಭಾನುವಾರ ಬುಧವಾರ ಬೆಳಿಗ್ಗೆ 1 ಗಂಟೆಯಿಂದ ಸಂಜೆ 7 ಗಂಟೆ 8 ಗಂಟೆವರೆಗೂ ಅಲ್ಲಿ ನಾವು ಪದಾರ್ಥ ಇರುವವರೆಗೂ ಇರ್ತೀವಿ. ಅಲ್ಲ, ಈಗ ನುಗ್ಗೆ ಸೊಪ್ಪನ್ನ ಪುಡಿ ಮಾಡ್ತೀನಿ ಅಂದ್ರಲ್ಲ, ಇದನ್ನ ಒಣಗಿಸ್ತೀರಾ? ಒಣಗಿಸಂದ್ರೆ ಬಿಸಿಲು ಒಣಗಿಸ, ನೆರಳಲ್ಲೇ ಒಣಗಿಸಿ. ಎಷ್ಟು ದಿನ? ಇಷ್ಟು ದಿನ ಅಂತಿಲ್ಲ. ಅದಕ್ಕೆ ಅದು ನೊರ ಅಂತದ ಹಿಂಗೆ ಎಲೆ ಪುಡಿ ಆಗ್ಬೇಕು. ಹಿಂಗಂದ್ರೆ ಪುಡಿ ಆಗಬೇಕು. ಹಂಗೆ ಒಣಗಿದ್ಮೇಲೆ ಮಿಕ್ಸಿಗಾಗಿ ಪುಡಿ ಮಾಡ್ತೀವಿ. ಪುಡಿ ಮಾಡ್ತೀರಾ? ಆ ಪುಡಿನ ನಾವು ಕವರ್ ಒಂದ್ರೆ ಅಡಿ ಪೌಡ್ರ್ ಮಾಡ್ಕೊಂಡು ತಗೋಬತ್ತೇವೆ. 1 ವಾರ ಸಾಕ ನೊರಕ್ಕೆ? ಈ ಬೇಸಿಗೆಯಲ್ಲಿ, ಮಳೆಗಾಲದಲ್ಲಿ 15 ದಿನ ಆದ್ರೂ ಆಗಲ್ಲ. 15 ದಿನ ಆದ್ರೂ ಆಗಲ್ಲ. ಈ ಪೌಡ್ರನ್ನ ಬೆಂಗಳೂರಿಂದ ಬಂದು ತಗೊಂಡು ಹೋಯ್ತಾವ್ರೆ ನನ್ನ ಹತ್ರ. ಅಷ್ಟನ್ನೂ ಅಷ್ಟೇ ನಾನೇ ಬೇಯಿಸಿ ಒಣಗಿಸಿ ಪೌಡ್ರ್ ಮಾಡಿ ಹಸಿ ಅಷ್ಟನ್ನು ತತ್ತೀನಿ, ಪೌಡ್ರನ್ನು ತತ್ತಾ ಇದ್ದೀನಿ. ಅದನ್ನು ಸಂತೆಗೆ ತಗೊಬಂದು ಮಾರ್ತಾ ಇದ್ದೀನಿ. ಅದನ್ನು ಪೌಡ್ರನ್ನ ನಾನು ಮಾಡ್ತಾ ಇರೋದು. ಸರಿ. ಇಷ್ಟನ್ನು ನಾನು 2007-8ರಿಂದ ನಾನು ಮಾಡ್ಕೊಂಡು ಬೇರೆ ಕಡೆ ಜಮೀನಿತ್ತು, ಜಮೀನು ಇದು ಮಾಡಿಬಿಟ್ಟೆ. ಈಗ 1 ಎಕರೆ 25 ಕುಂಟೆನ ನಾನು ಜಮೀನು ಗುತ್ತಿಗೆ ಮಾಡಿ ಕಬ್ಬು ಬೆಳೆದಿದ್ದೀನಿ. ಅಲ್ಲಿ ಹೆಂಗೆ ಕೊಡ್ತೀರಾ ಇದು ಪೌಡ್ರ್? 100 ಗ್ರಾಮ್ಗೆ 80 ರೂಪಾಯಿ. 800 ರೂಪಾಯಿ ಆಯಿತು ಕೆ ಜಿ. 800 ಆಯಿತು. ಅರ್ಶಿನ 100 ಗ್ರಾಮ್ಗೆ 100 ರೂಪಾಯಿ. ಅದೊಂದು 1000 ರೂಪಾಯಿ ಆಯಿತು. 1000 ರೂಪಾಯಿ ಆಯಿತು. ಸೇಲ್ ಆಗ್ತಾ ಇದೆಯಾ? ಸೇಲ್ ಆಗ್ತಾ ಇದೆ. ಈಗ ಖಾಲಿ ಆಗೋಯ್ತು, ಪೌಡ್ರ್ ಇಲ್ಲ. ಈಗ ಇದನ್ನ ಹೆಂಗೆ ತಗೋಬೇಕು? ಪೌಡ್ರ್ ಮಾಡಿದ್ರೆ ನೋಡಿ ಹಿಂಗೆ ಇಸ್ಕೊತೀವಿ. ಹಿಂಗೆ ಅಲ್ಲ, ಪೌಡ್ರ್ ಮಾಡಾದ್ಮೇಲೆ ಈಗ ತಗೊಂಡು ಹೋಗ್ತಾರಲ್ಲ, ಅವರು ಹೆಂಗೆ ಸೇವಿಸ್ತಾರೆ ಅದನ್ನ? ಈ ಶುಗರ್ ಇರೋರು ಬೆಳಿಗ್ಗೆ ಹೊಟ್ಟೆಯಲ್ಲಿ ಬಿಸಿನೀರಿಗೆ ಹಾಕೊಂಡು ಕುಡಿತಾರಂತೆ. ಬಾಕಿಯವರಿಗೆ ಮಕ್ಕಳು ಅವರು ಎಲೆ ತಿನ್ನಲ್ಲ ಅಲ್ವಾ, ಅದಕ್ಕೆ ಸಂಪಳಕ್ಕೆ ಹಾಕ್ಬಿಡ್ತಾರೆ. ಇಡ್ಲಿ ದೋಸೆ ಮಾಡ್ತಾರಲ್ಲ, ಆ ಸಂಪಳಕ್ಕೆ ಕಾಡ್ಸ್ಬಿಟ್ಟು. ಇದು ಸರ್ ಪ್ರತಿಯೊಂದು ವಿಟಮಿನ್ಸ್ ಇದೆ ಇದರಲ್ಲಿ. ಸೇಬು, ನೀವೇನು ನಮ್ಮ ಶಕ್ತಿ ಬರಲಿ ಅಂತ ಹಣ್ಣುಗಳನ್ನು ಉಪಯೋಗಿಸ್ತೀರಾ, ತರಕಾರಿ ಉಪಯೋಗಿಸ್ತೀರಾ, ಎಲ್ಲ ವಿಟಮಿನ್ಸ್ ಇದರಲ್ಲಿದೆ. ನುಗ್ಗೆ ಸೊಪ್ಪನ್ನು ಅಲ್ಲಿ ಬರೆದ್ರೆ ಆಯುರ್ವೇದಿಕ್ ತರೋ ವಾರಕ್ಕೆ 2 ಸಾರಿ ಆದರೂ ಉಪಯೋಗಿಸಿ ಸೊಪ್ಪನ್ನು. ಕಾಯಿನಲ್ಲ,
ಸೊಪ್ಪನ್ನು ಉಪಯೋಗಿಸಿ ಅಂತ ಅವ್ರು ಬರ್ತಿರೋದು. ಅದರಿಂದ ನಾನು ಪೌಡ್ರ್ ಮಾಡ್ತೀನಿ, ಪೌಡ್ರ್ ಸೇಲ್ ಆಯ್ತದೆ, ಅಲ್ಲೆಲ್ಲ ಖಾಲಿ ಆಯ್ತೈತೆ, ಖಾಲಿ ಆದಂಗೆ ನಾನು ಸೇಲ್ ಮಾಡ್ತೀನಿ. ಓಕೆ. ಹಾಂ, ಅಷ್ಟೂ ಅಷ್ಟೇ, ಹ್ಞೂ ಅಷ್ಟೇ ಪ್ಯೂರ್ ಅರ್ಶಿನ. ಎಲ್ಲ ಅಲ್ಲಿ ಬೇಕಾದಷ್ಟು ಹೇಳ್ತಾರೆ, ಬೇಕಾದ್ರೆ ನೀವು ಸಂತೆಗೆ ಬನ್ನಿ ಒಂದು ದಿವಸ ನೋಡಿ. ನನ್ನ ಅರ್ಶಿನ ಅವ್ರ ಜನಗಳು ಅಷ್ಟು ನನ್ನ ಅರ್ಶಿನ ಕಲರು ಇದೆ, ಅಷ್ಟೇ ಸೂಪರ್ ಆಗಿದೆ. ಅರ್ಶಿನೂ ನಂದು ಸೇಲ್ ಆಯ್ತಾ ಇದೆ. ಅರ್ಶಿನ ಕಲರ್ ಇದೆ, ಇಲ್ಲೇ ನೋಡಿದ್ವಲ್ಲ, ಅಲ್ಲಿ ಪೌಡ್ರೂ ಅಷ್ಟೇ ಕಲರ್ ಇದೆ, ಪೌಡ್ರು ಕಲರ್ ಕಲರ್ ಇದೆ, ಎಲ್ಲ ಚೆನ್ನಾಗಿದೆ. ನಾನು ಮಾಡ್ತಾಯಿದ್ದೀನಿ. ಆರೋಗ್ಯಕ್ಕೆ ಮಾತ್ರ ಎಲ್ಲ ಸೊಪ್ಪುಗಳಿಗಿಂತ ನುಗ್ಗೆ ಸೊಪ್ಪು ಸರ್, ನುಗ್ಗೆ ಸೊಪ್ಪು. ಪ್ರತಿಯೊಂದು ಸೊಪ್ಪಿಗಿಂತಲೂ ನುಗ್ಗೆ ಸೊಪ್ಪನ್ನು ವಾರಕ್ಕೆ 2 ಸಾರಿ ಆದರೂ ನೀವು ಉಪಯೋಗಿಸಿ. ನಿಮ್ಮ ಆರೋಗ್ಯ ಚೆನ್ನಾಗಿದೆ. ಮೊಟ್ಟೆ, ಸೇಬು, ನೀವೇನು ಹಣ್ಣನ್ನು ಶಕ್ತಿ ಬರಲಿ ಅಂತ ತಿಂತೀರ, ಆ ವಿಟಮಿನ್ಸ್ ಎಲ್ಲ ಇದೊಂದರಲ್ಲೇ ಇದೆಯಾ ಅಂತ. ಹೌದು. ಅದರಿಂದ ಆರೋಗ್ಯ ಚೆನ್ನಾಗಿರುತ್ತೆ. ಆದರೆ ನನಗೂ ಸರ್ ಜ್ವರ ಅಂತ ನಾನು ಲೀಸ್ಟಲ್ಲಿಲ್ಲ. 2000 ಇನ್ನೇನು ಸುಮಾರು 15 ವರ್ಷ ಆಯಿತು. ಒಂದು ಕೆಮ್ಮಲಿಲ್ಲ, ಗಂಟ್ಲು ಕೆರೆತ ಇಲ್ಲ, ನೆಗಡಿ ಇಲ್ಲ, ಏನಿಲ್ಲ. ಏನಕ್ಕೆ ಅಂದರೆ ನಾನು ಸುಭಾಷ್ ಪಾಳೇಗಾರ್ ಬುಕ್ಕನ್ನು ಓದಿದೆ. ಅದರಲ್ಲಿ ಈಗ ತೋರಿಸ್ತೀನಿ ಬೇಕಾದ್ರೆ ನಿಮಗೆ. ಗಿಡ್ಡ ತಳಿ ಹಸು ಅಂತ ಅವ್ರು ಬರ್ತದೆ, ಇಂಥ ಹಸು ಅಂತ ಬರಲ್ಲ. ಗಿಡ್ಡ ತಳಿ ಹಸುವಿನ ಹಾಲನ್ನು ನೀವು ಉಪಯೋಗಿಸಿದರೆ ಮೊದಲನೇ ಕರ ಮುಂದೆ ಆಗಬೇಕು. ನನಗೆ ಅಸ್ತಮ ಇತ್ತು ಅಲ್ಲಿ 20 ವರ್ಷದಲ್ಲಿ. ಸರಿ. ಮೈಸೂರು KR ಆಸ್ಪತ್ರೆಗೆ ಹೋದೆ. ಅಲ್ಲಿ ಡಾಕ್ಟ್ರ್ ಹೇಳಿದ್ರು, ನಿಮ್ಮ ಮನೇಲಿ ಯಾರಿಗಾರ ಇತ್ತಪ್ಪ ಅಂದರು. ಸರ್ ನಮ್ಮ ತಂದೆಯರಿಗೆ ಇತ್ತು ಅಂದು. ನೋಡಪ್ಪ, ಹಂಗಿದ್ಮೇಲೆ ನಿಮ್ಮ ತಾಯಿ ವಂಶಪರ್ಯ ಹೋಗಲ್ಲ, ಇದು ನೀವು ಸಾಯಿ ಗಂಟ್ಲು ಮಾತ್ರ ಉಪಯೋಗಿಸ್ಬೇಕು ಅಂತ ಹೇಳಿದರು. ಓ, ಡಾಕ್ಟ್ರು ಅವರು ಇರೋದೇ ಅದಕ್ಕೆ, ಸಾಯೋ ತನಕ ಮಾತ್ರ ಉಪಯೋಗಿಸ್ಬೇಕು ಅಂತ ಹೇಳಿದ್ರು. ನಾನು ಮಾಡಿದೆ ಸುಭಾಷ್ ಪಾಳೆ ಬುಕ್ ಓದಿದ್ದೆ. ಸರ್ ನಾನು ಹಸು ತಗೊಬೋದು 1 ವರ್ಷ ನಾನು ಸೋಸ್ನಿಲ್ಲ, ಏನೂ ಮಾಡಲಿಲ್ಲ. ಬೆಳಿಗ್ಗೆ ಎದ್ದ ತಕ್ಷಣವೇ ಕೈಲಿ ಹಿಂಗೆ ಹಿಡ್ಕೋದು, ಹಿಂಗೆ ಕುಡ್ಕೋದು. ಸರ್ 10 ಗಂಟೆ ಮಲಿಕಂದ್ರೆ 3 ಗಂಟೆ ರಾತ್ರಿ ಗಂಟೆ ಕೆಂಬಿ ಆಮೇಲೆ ಮತ್ತಂಗೆ ನಾನು ನಿದ್ದೆ ಬರ್ತಿದ್ದು. ನಿದ್ದೆನೇ ಬರ್ತಿರ್ಲಿಲ್ಲ. ಇವಾಗ ಸರ್ ಆರಾಮೋಗಿದ್ದೀನಿ. 10 ಗಂಟೆ ಮಲಿಕಂದ್ರೆ ಬೆಳೆ ಅಲಾರಾಮ್ ಕೊಟ್ಕೊಂಡು ಬೆಳೆ 5 ಗಂಟೆಗೆ ಹೇಳ್ತೀನಿ. ಯಾವ ಕೆಂಬಲು ಇಲ್ಲ, ಯಾವ ಇದು ಇಲ್ಲ. ರಿವರ್ಸ್ ಆಗ್ಬಿಟ್ಟೈತೆ ನಿಮಗೆ. ಒಳ್ಳೆ ಏಜ್ ಇದ್ದಾಗ ಬೇಗ ನಿದ್ದೆ ಬರುತ್ತೆ, ವಯಸ್ಸಾದ್ಮೇಲೆ ಸ್ವಲ್ಪ ಲೇಟಾಗಿ ನಿದ್ದೆ ಬರುತ್ತೆ. ಲೇಟಾಗಿ ನಿದ್ದೆ ಬರ್ತದೆ. ಆಗ್ಲೂ ಈಗ ನಮಗೆ ನಿದ್ದೆ ಬರ್ತದೆ. ಇವಾಗ ಚೆನ್ನಾಗಿ ನಿದ್ದೆ ಬರ್ತದೆ. ಚೆನ್ನಾಗಿ ನಿದ್ದೆ ಬರ್ತದೆ. 10 ಗಂಟೆ ಮಲಿಕತ್ತೀನಿ, ಅಲಾರಾಮ್ ಕೊಟ್ಕೊತೀನಿ. ಅಲಾರಾಮ್ ಕೊಟ್ಟಾಗಲೇ ನನಗೆ ಎಚ್ಚರಾಗೋದು. ದಿನ ಪಕ್ಕದಲ್ಲಿ ಮಡಿಕತ್ತೀನಿ ಮೊಬೈಲು. 5 ಕಾಲ್ಗೆ ಅಲಾರಾಮ್ ಕೊಟ್ಕೊಯ್ತೀನಿ. ಅವಾಗ ನನಗೆ ಎಚ್ಚರಾಗಿ ನಾವಾಗ ಎದ್ದು ದಿನಚರಿ ಕೆಲಸಕ್ಕೆ ಶುರು ಮಾಡ್ತೀನಿ. ಸರ್ ಅದೊಂದೇ ಕಾಯಿಲೆ ಇಲ್ಲ ನನಗೆ. ಮಂಡಿ ನೋವಿತ್ತು. ESI ಆಸ್ಪತ್ರೆ ನನ್ನ ತಮ್ಮ ಇದ್ಕೊಯ್ತಾವ್ನು ಇವಾಗಲೂ ಎಲ್ಲಿಗೆ ಗಾರ್ಮೆಂಟ್ಸ್ಗೆ ಮೆಕ್ಯಾನಿಕ್ಕು. ಅಲ್ಲಿ ಫ್ರೀ ಅಂದರು. ಅಲ್ಲಿಗೆ ಹೋಗಿ ತೋರಿಸ್ದೆ. ಅವ್ರು ಹೇಳಿದ್ರು, ಏನೂ ಇಲ್ಲಪ್ಪ, ನೀನು ಕರೆಂಟ್ ಕೊಡ್ಸ್ಕೋಬೇಕು, ಎಲ್ಲ ಸ್ಕ್ಯಾನಿಂಗ್ ಮಾಡಿದ್ರು ಕರೆಂಟ್ ಕೊಡ್ಸ್ಕೋಬೇಕು 1 ವಾರ ಅಂದರು. ನಾನು ತಗೊಳ್ಳಿ ಎದ್ದಿದ್ದೆ ಬಂದ್ಬಿಟ್ಟು ಅಲ್ಲೇ ಆಯುರ್ವೇದಿಕ್ ಆಸ್ಪತ್ರೆ ಒಂದೆರಡು ಟ್ಯಾಬ್ಲೆಟ್ ತಗೊಂಡು ಬಂದ್ಬಿಟ್ಟೆ. ಇಲ್ಲಿ ನಾನು ಇದು ಲಕ್ಕಿ ಸೊಪ್ಪು ಅಂತಿದ್ದೆ, ಅಲ್ಲಿ ಕೆಳಗಡೆ ಇದೆ ಲಕ್ಕಿ ಸೊಪ್ಪು. ಡೈಲಿ 2 ಎಲೆ 3 ಎಲೆ ತಿಂತ ಬಂದೆ. ಇವತ್ತು ಯಾವ ಮಂಡಿ ನೋವಿಲ್ಲ. ಎಷ್ಟೊತ್ತಲ್ಲಿ ನಿಮ್ಗೆ ಹೇಳಿದ ನಿಮ್ಗೆ ಮಾಡಿದಾಗ ನಾನು ಲಕ್ಕಿ ಸೊಪ್ಪು ಡೈರೆಕ್ಟಾಗಿ ತಿಂದ್ಬಿಟ್ಟು ನೀರು ಕುಡಿದು ಸ್ವಲ್ಪ ಈಟ್ ಆದರೆ ಏನೋ ಒಂದೆಲ್ಲ ಕಮ್ಮಿ ಮಾಡಬೇಕು. ಇವೆಲ್ಲ ಜಾಯಿಂಟ್ ನೋವಿತ್ತು. ಹಿಂಗೆದ್ದೆ ಸರ್, ಸೊಂಟ ಅಂದರೆ ಹಿಂಗೆ ಕುಂತು ಹಿಂಗೆ ಹೇಳ್ತಿದ್ದು, ಹಿಂಗೆ ಮಲಿಕತ್ತಿದ್ದು. ಇವಾಗ ಏನೂ ಇಲ್ಲ, ಆರಾಮೋಗಿದ್ದೀನಿ, ನೆಮ್ಮದಿಯಾಗಿದ್ದೀನಿ. ಅವೆಲ್ಲ ಆರ್ಗ್ಯಾನಿಕ್ ಕೃಷಿ ಪ್ರಭಾವ, ಮಲೆನಾಡು ಹಸುವಿನ ಪ್ರಭಾವ. ಮೇಯ್ನ್ ಮಲೆನಾಡು ಹಸು, ಅದ್ರ ಮಜ್ಜಿಗೆ ಮೊಸರು ಎಲ್ಲ. ಈಗ ನೀವು ಕ್ಯಾರೆಟ್ ಹಾಕೊಂಡಿದ್ದೀರಾ? ಕ್ಯಾರೆಟ್ ಇದು ಸರ್, ಇದು ಈಗ 3 ತಿಂಗಳಾಗಿದೆ. 3 ತಿಂಗಳಾಗಿದೆ. 3 ತಿಂಗಳಾಗಿದೆ ನೋಡಿ. ಓಕೆ. ಇದು ನಾಟಿ ಕ್ಯಾರೆಟ್ ಇವ್ರ ಹತ್ರ ತಗೊಬಂದದ್ದು ಬೀಜ ಇದು. ಓಕೆ. ಯಾರ ಹತ್ರ? ಕಳಿಯಪಟ್ಟಣದ ಕಾಳಪ್ಪನವ್ರ ಹತ್ರ. 100 ಗ್ರಾಮ್ಗೆ 500 ರೂಪಾಯಿ. ಅದನ್ನು ತಗೊಬಂದು ಹಾಕಿರೋದು. ಇದು ಚೆನ್ನಾಗಿ ಬರ್ತಿದ್ಯಾ? ಚೆನ್ನಾಗಿ ಬರ್ತದೆ ಕ್ಯಾರೆಟು. ಓಕೆ. ಅವ್ರ ಅದನ್ನ ಪ್ರತಿಯೊಂದು ಬೀಜನ ತರಿಸ್ತಾ ಇದೆ, ನಿಲ್ಲಿಸ್ಬಿಟ್ಟೆ ಇವಾಗ. ಇಲ್ಲ ಇದು ಮಾಡು ಅಂತ ಅಂದ್ಬಿಟ್ಟು ಈ ಥರ ಮಾಡ್ಕೊಂಡು ನಾನು ದಿನಚರಿ ಕೆಲಸ ಮಾಡ್ಕೊಂಡು ನಾನು ಹೋಗ್ತಾ ಇದ್ದೀನಿ. ಆಯಾಸ ಅಂತ ಆಗಲ್ಲ ಸರ್. ನನಗೆ 71 ವರ್ಷ ನಡೀತಾ ಇದೆ ಇವಾಗ. 71 ವರ್ಷ. 2055 23/11/2055 ನನ್ನ ಡೇಟ್ ಆಫ್ ಬರ್ತು. ಈಗ 71 ವರ್ಷ ನಡೀತಾ ಇದೆ. ಆಮೇಲೆ ಈ ಎಳ್ಳಿ ವಿಪರೀತ ನೋವಿತ್ತು. ಅಲ್ಲೇ ಹೋದೆ ESI ಆಸ್ಪತ್ರೆಗೆ. ಬೇರೆ ಸತ್ತೋಗಿದೆಯಪ್ಪ, ಕಿತ್ತಾಕ್ಬೇಕು ಅಂತ ಹೇಳಿದ್ರು. ನಾನು ಕೇಳಲಿಲ್ಲ. ಅಲ್ಲಿ ಆಯುರ್ವೇದಿಕ್ ಒಂಥರ ಎಣ್ಣೆ ಕೊಟ್ಟರು ತಗೊಬಂದೆ ಅಷ್ಟೇ. ಇವತ್ತಿನವರೆಗೂ ಇದು ಅಲ್ಲಿ 7-8 ವರ್ಷದ ಮಾತ್ರ ನಾನು ಹೇಳ್ತಾ ಇರ್ತೀನಿ. ಅಲ್ಲಿಂದ ಏನು ಅಲ್ಲ ಇಲ್ವಲ್ಲ ಡಾಕ್ಟರ್ ಕೇಳಬೇಕು ಅಂತ ಹೇಳಿದರು. ಏನು ಸರ್ ಇದು ಆಶ್ಚರ್ಯ? ಮಂಡಿಗೆ ಕರೆಂಟ್ ಕೊಡ್ಸ್ಕೋಬೇಕು ಅಂದರು. ಎಲ್ಲ ಕೇಳಿಸ್ಬೇಕು, ಬೇರೆ ಸತ್ತೋಗಿದೆ. ನನಗೆ ಸರ್ 3 ಗಂಟೆ ಒಂದು ರಾತ್ರಿ ನೈಟ್ಗೆ 8 ಸಾರಿ 10 ಸಾರಿ ನಾನು ರಿಸರ್ಚ್ ಮಾಡ್ಕೋಕೆ ಹೇಳ್ತಿದ್ದು. ಇವತ್ತು ಯಾವ ಪ್ರಾಬ್ಲಮ್ಮು ಇಲ್ಲ. ಮಲ್ಲಿಕಂದ್ರೆ 10 ಗಂಟೆಗೆ, ಬೆಳಿಗ್ಗೆ 5 ಗಂಟೆಗೆ ರಿಸರ್ಚ್ ಕೇಳೋದು. ಇದೆಲ್ಲ ನನ್ನ ಒಂದು ಅನಿಸಿಕೆ ಏನಪ್ಪ ಅಂದರೆ, ನಾವು ಮಾಡ್ತಾ ಇರೋ ಕೃಷಿ. ಹೌದು. ಎರಡನೇದಾಗಿ ನಾಟಿ ಹಸು. ಏನು ಸರ್? ಕುದಿನ ಇದು. ಇದೆಲ್ಲ ನೋಡಿ ಇಲ್ಲಿ ಕುಯ್ತಾ ಇದ್ದೀನಿ.
ಈ ಕಡೆಯಿಂದ ಕೊಯ್ಬೇಕು. ಇವೆಲ್ಲ ಮಾರ್ಕೆಟ್ಗೆ ತಂದಾಕ್ತಾರೆ. ಮಾರ್ಕೆಟ್ಗೆ ತರ್ತಾ ಇರೋದು ಸರ್. ತಂದು ನೀವೇ ಮಾರಾಟ? ನಾವೇ ನೇರ ಮಾರಾಟ. ಹೌದು. ಹಾಂ ಸರ್, ಮಧ್ಯವರ್ತಿಗಳಾದ್ರೆ ರೈತರು ಯಾವತ್ತೂ ಶ್ರೇಯಸ್ ಆಗೋಕ್ಕಾಗಲ್ಲ. ಹೌದು. ಹಾಂ, ಏನಿದ್ರು ನೇರವಾಗಿ ಅವನೇ ಮಾರ್ಕೆಟ್ ಕಂಡಿಡ್ಕೊಂಡು ಮಾತ್ರ ಇವತ್ತು ರೈತ ಬದುಕಬೇಕಾದ್ರೆ, ಇದರ ಯಾವುದೇ ಕಾರಣಕ್ಕೂ ಆಗಲ್ಲ. ಅರ್ಶಿನ, ಇದು ಅರ್ಶಿನ ಸರ್, ಇದು ನಾಟಿ, ಪ್ಯೂರ್ ನಾಟಿ. ಇದನ್ನು ನಾನು ಪೇಪರಲ್ಲೇ ಓದಿದ್ದೆ, ಬರ್ತಿದ್ರು ಇದೇನೇನು ಉಪಯೋಗ ಅಂತ. ಇದರಲ್ಲಿ ಕ್ಯಾನ್ಸರ್ ರೋಗ ನಿರೋಧಕ ಶಕ್ತಿ ಇದೆ ಇದರಲ್ಲಿ. ನೀವು ಬೆಳಿಗ್ಗೆ ಟೈಮು, ಸಾಯಂಕಾಲ ಟೈಮು ಹಾಲು ಕುಡಿಯುವಾಗ ನಾಟಿ ಹಾಲು ಆಗಬೇಕು, ಇಲಾಖೆ ಸಿನಲ್ಲಿ ಆಗಲ್ಲ. ಇದ್ರ ಪೌಡ್ರನ್ನ ಹಾಕೊಂಡು ನೀವು ಕುಡಿದ್ರೆ ಕ್ಯಾನ್ಸರು ಶಕ್ತಿ ಇದೆ ಅಂತ, ತಡೆಯುವಂಥ ಶಕ್ತಿ ಇದೆ ಅಂತ ಇದರಲ್ಲಿ. ಪ್ರತಿಯೊಂದಕ್ಕೂ ಉಪಯೋಗಿಸ್ಬೋದು ಇದನ್ನು. ಇದನ್ನು ನಾನು ಬುಕ್ಕಲ್ಲಿ ಓದ್ಕೊಂಡೆ. ನಾನು ಇವಾಗಲೂ ನಾವು ಬೆಳಿಗ್ಗೆ ಸಾಯಂಕಾಲ ಹಾಕಿ ಕುಡಿತೀವಿ ಸರ್. ನಮ್ಮ ಮನೇಲಿ ಯಾವಾಗಲೂ ಅಷ್ಟು ಪುಡಿ ಇದ್ದಂಗೆ ಇರ್ತದೆ. ಮನೆ ಅಂಗಡಿ ಪೌಡ್ರುಗಳು ತೋರಿಸ್ತೀನಿ. ಇದನ್ನು ನಾವು ಯಾವಾಗಲೂ ಹಾಕಂತ ಕುಡಿತಾ ಇರ್ತೀವಿ. ಈಗ ಇದನ್ನು ಎಷ್ಟು ತಿಂಗಳಿಗೆ ಬರುತ್ತೆ, ಹೆಂಗೆ ಪ್ರೊಸೆಸ್? ಇದು 8 ತಿಂಗಳು ಬೇಕು ಸರ್, 8 ರಿಂದ 10 ತಿಂಗಳು ಬೇಕು ಇದು ಕೇಳಬೇಕಾದ್ರೆ. ಇವಾಗ ಕೀಳ್ತಾರೆ. ಇವಾಗ ನೋಡಿ, ಕಣ್ಣಿದೆಯಲ್ಲ, ಇದೇನು ಪುನಃ ಮೊಳಕೆ ಬಂದು ಇದು ಪೈರು ಬರೋದು. ಇದು ಅಷ್ಟೇ. ಬೇಕಾದ್ರೆ ಇಷ್ಟಿಷ್ಟಕ್ಕೆ ಕಟ್ ಮಾಡಿ ಇಷ್ಟಿಷ್ಟಿಗೆ ಕಟ್ ಮಾಡಿ ನೆಡ್ಬೋದು. ಈಗ ನೀವು ಇದನ್ನ ಹೆಂಗೆ ಪ್ರೊಸೆಸ್ ಮಾಡ್ತೀರಿ? ಅದೇ ಈಗ ಕೀಳ್ತೀವಲ್ವಾ, ಈಗ ಕಿತ್ತಿದ್ದೀವಿ, ಇದನ್ನು ತಗೋಯ್ತೀವಿ, ಬೇಯಿಸ್ತೀವಿ. 3 ಮಳೆ ಮಳ್ಳಬೇಕು. ಅದು 3 ಮಳೆ ಬೇಯಬೇಕು. 3 ಮಳೆ ಬೇಯಬೇಕು. ದೊಡ್ಡ ಅಂಡಲ್ ಬೇಯಿಸ್ತೀರಾ? ಅಂಡಲ್ ಎಷ್ಟು ನಾವು ಬೇಯಿಸ್ತೀವಿ ಅಷ್ಟು ಪದಾರ್ಥ ತಗೋತೀವಿ. ಈಗ 10 kg 10 kg 20 kg 20 kg ತಗೋತೀವಿ. ಉರಿ ಹಾಕಿ ಬೇಯಿಸ್ತೀವಿ, ಉರಿ ಹಾಕ್ತೀವಿ. ಇದನ್ನು ಬೇಯಿಸ್ಬಿಟ್ಟು ಹೊರಗಡೆ ತೆಗೆದು ಒಣಗಾಕ್ಬೇಕು. ಬರೀ ನೀರು ಮತ್ತು ಅಷ್ಟೇ ಇರೋದು, ಏನೂ ಇರಲ್ಲ. ಇದಕ್ಕೇನು ಇಂದೋರು ಹೇಳೋರ ಒಂದು ಸ್ವಲ್ಪ ಎಮ್ಮೆ ತೊಪ್ಪೆ ಹಾಕ್ಬೇಕು ಅಂತ, ಅದೇನೋ ನಮಗೂ ಗೊತ್ತಿಲ್ಲ. ಆ ಪದ್ಧತಿ ನಾವು ಅನುಸರಿಸ್ತಾ ಇದ್ದೀವಿ. ಒಂದು ಎಷ್ಟಪ್ಪ ಎಮ್ಮೆ ತೊಪ್ಪೆ ಹಾಕ್ತೀವಿ, ಬೇಯಿಸ್ತೀವಿ. ಬೇಯಿಸ್ಬಿಟ್ಟು ಸುರಿತೀವಿ 3 ಮಳೆ ಮೇಲೆ. ನಂತರ ಇದು ಚೆನ್ನಾಗಿ ಒಣಗಬೇಕು. ಹಿಂಗೆ ಎತ್ತಕ್ರೆ ಟಣ್ಣು ಅನ್ಬೇಕು, ಆ ಥರ ಒಣಗಬೇಕು. ಆ ಥರ ಒಣಗಿದ್ಮೇಲೆ ಇದನ್ನು ತುರಿ ನೆಲದ ಮೇಲೆ ಉತ್ತೀವಿ. ಹಿಂಗೆ ಈ ಪಿಸ್ರೆಲ್ಲ ಓದಿ ಅಂತ, ಈ ಪಿಸ್ರೆಲ್ಲ ಓದಿ ಅಂತ. ಒಣಗಿದಾಗ ಇದು ಏನು ಬೆಂದ ಮೇಲೆ ಚೆನ್ನಾಗಿ ಹೋಗ್ಬಿಡ್ತದ? ಬೆಂದ ಮೇಲೆ ಅಂದ್ರೆ ಉಜ್ಜಿದ ಮೇಲೆ ಹೋಗೋದು. ಉಜ್ಜಿದ ಮೇಲೆ ಬೇಗ ಬರುತ್ತಾ? ಉಜ್ಜಿದ ಮೇಲೆ ಪುಡಿ ಹೊರಗಡೆ ಬಂದ್ಬಿಡ್ತವೆ ವೇಸ್ಟೇಜ್. ಅದನ್ನ ತೆಗೆದ್ಬಿಟ್ಟು ಆಮೇಲೆ ಮಿಲ್ಲಿಗೆ ತಗೊಂಡೋಗಿ. ಎಷ್ಟು ಅಂತ ಉಜ್ತೀರಿ ಕೊಡ್ರೆ? ಉಜ್ಜಿಬೇಕು. ಇನ್ನೇನು ಮಾಡ್ತೀರಾ, ಉಜ್ಜಿಬೇಕು. ಅಲ್ಲ, ನೀವೇನೋ ಇಷ್ಟ ಐತೆ ಮಾಡ್ತೀರಾ ಅಷ್ಟೇ. ದೊಡ್ಡ ಅವರೆಲ್ಲ ಮಿಷಿನ್ ಇಟ್ಕೊಂಡಿರ್ತಾರೆ, ಮಿಷಿನ್ ಇಟ್ಕೊಂಡಿರ್ತಾರೆ. ಬೇಯಿಸಕ್ಕೂ ಮ್ಯಾನುವಲ್ ಆಗಿ ಎಲ್ಲ ಮಾಡ್ತೀರಾ? ಹಳೆ ಪದ್ಧತಿ. ಅವರು ಬಾಯ್ಲರಲ್ಲಿ ಬೇಯಿಸ್ತಾರೆ. ಎಕರೆಗಟ್ಟಲೆ ಬೆಳೆಯೋರು ನಮಗೆ ಮಾಡೋಕ್ಕಾಗೋದಿಲ್ಲ. ಇದೇನು ನಾವು ಸಿಂಪಲ್ ಅಲ್ವಾ, ನಾವು ಮಾಡ್ಕೊಂಡು ಬೇಯಿಸ್ತೀವಿ. ಒಟ್ಟಿನ ವರ್ಷ ಪೂರ್ತಿ ನಾನು 3-4 ವರ್ಷ ಆಯ್ತು ಅರ್ಶಿನ ಕೊಡಿಸೋರಿಗೆ. ನಾನು ಸಂತೆಗೆ ಡೈಲಿ ತರ್ತಾ ಇರ್ತೀನಿ, ಬಂದಾಗೆಲ್ಲ ತರ್ತಾ ಇರ್ತೀನಿ. 2017ರಲ್ಲಿ ವಿಶೇಷ ಪ್ರಥಮತೆ ನಾವು ಸಂತೆ ಓಪನ್ ಮಾಡಿದ್ದು, ಸ್ಟಾರ್ಟ್ ಮಾಡಿದ್ದು ಮಂಡ್ಯದಲ್ಲಿ. ಕರೋನಾ ಬರ್ಗಂಟು ಅಲ್ಲಿ ಮಾಡ್ದು. ಆಮೇಲೆ ಕರೋನಾ ಸ್ಟಾಪ್ ಆಗೋಯ್ತು. ಕರೋನಾದಲ್ಲಿ ಒಬ್ಬರು ರಶ್ಮಿ ಮೇಡಮ್ ಮತ್ತು ಲಾಯರ್ ಹೆಂಡ್ತಿ ಇಲ್ಲಿ ಇವಾಗಲೂ ಇಬ್ಬರು ಮಾಡ್ತಾವ್ರೆ ಸ್ಟೇಡಿಯಂ ಹತ್ರ. ಹೌದೌದು. ಅಲ್ಲಿ ಕರೋನಾದಲ್ಲೇ ಮಂಡ್ಯದ ಬಿದ್ದರೆ ಒಂದು ಒಣ ಓಡಾಡ್ತಿರಲಿಲ್ಲ. ಆವಾಗ ಏನಪ್ಪ ಪದ್ಧತಿ ಅಂದರೆ, ಎಲ್ಲರೂ ತರೋದು ಅವ್ರವ್ರ ಪದಾರ್ಥ ಏನೇನಿದೆ ಎಲ್ಲ ಅಂತ ಮೆನ್ಷನ್ ಮಾಡಿದ್ರು ಒಂದು ಬುಕ್ಕಿಗೆ ಹೊಂಟೋಗೋದು, ಒಬ್ಬನ ಬೂಟ್ ಆ ಥರ ಮಾಡ್ತಿತ್ತು. ನಾನಿದ್ದೆ ಅವತ್ತು. SB ಅವರು ಕಾರ್ ಹಾಕ ಬಂದರು. ಯಾರೀ ನಿಮ್ಮ ಮಾಡ್ಯಾಳ್ದವ್ರು ಇಲ್ಲಿ ಅಂತ ಅಂದರು. ಸರ್, ನಾವು ಸಾವಯವ ಕೃಷಿಕರು ಒಂದೇ ಮೇಡಮ್ನವ್ರು ಹೇಳಿದರು. ಹಂಗಂತ ಏನು ಮಾತಾಡಿಲ್ಲ ಪಾಪ, ಅವರು ಹೊಂಟೋದ್ರು. ಆವಾಗ ಕರೋನಾದಲ್ಲಿ ಇಲ್ಲಿ ಸ್ಟಾರ್ಟ್ ಮಾಡಿದ್ದು. ಇಲ್ಲಿ ಬೆಳಿಗ್ಗೆ ಇಲ್ಲಿಗೆ ಹೋಗ್ಬೇಕಾದ್ರೆ ಬೆಳಿಗ್ಗೆ ಟೈಮು 6 ಗಂಟೆಯಿಂದ 8 ಗಂಟೆ ನಾವು ನಿದ್ಗೆಟೆ 4:15 ಹೇಳ್ಬೇಕು. ನುಗ್ಗೆ ಸೊಪ್ಪು ಕೇಳಬೇಕಾದ್ರೆ ಎದ್ದು ಬ್ಯಾಟ್ರಿ ಹಾಕೊಂಡು ಬಂದು ನುಗ್ಗೆ ಸೊಪ್ಪು ಕಿತ್ಕೊಂಡು ಅಲ್ಲಿಗೆ 6 ಗಂಟೆ ಹೊತ್ತು ಮಂಡ್ಯಕ್ಕೆ ಬತ್ತಿದ್ದು. ಸೈಕಲ್ ಸರ್ ಇವತ್ತಿನವರೆಗೂ ನಾವು ತುಳಿತಾ ಇತ್ತು. ಈಗ ಈ ಫೆಬ್ರವರಿಗೆ 4 ವರ್ಷ ಗಾಡಿ ತಗೋದು. ಇಲ್ಲಿವರೆಗೂ ವಿಶೇಷ ಪ್ರತಿಮೆ ತಗೋ ಇಲ್ಲಿಂದ ಸೈಕಲ್ ತುಳ್ಕದೆ ಎಲ್ಲ ಪದಾರ್ಥನೂ ತಗೊಂಡು ಹೋಗ್ತಾ ಇದ್ದೆ. ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ತಂದು ನೋಡಿ, ಅವತ್ತೊಂದು ದಿವಸ ಬೆಂಗಳೂರಲ್ಲಿ ಬರೀ 350 ರೂಪಾಯಿ ಹರ್ಕ್ಲಸ್ ಗಾಡಿ. ಇವತ್ತೊಂದು ಟೈರ್ ಬರೋದಿಲ್ಲ. ನಾನೇ ಟೂರಿಸ್ಟ್ ಗಾಡಿ ವಿಪರೀತ ಬರ್ತಾಯಿದ್ದು. ಆ ಗಾಡಿಗೆ ಹಾಕೊಂಡು ಸೈಕಲ್ ತಗೊಬಂದು ಆ ಸೈಕಲಲ್ಲಿ ಹೋಯ್ತಾ ಇದ್ದೆ. ಇವತ್ತು ಮನೇಲಿ ಅದ ಸೈಕಲ್. ಇಷ್ಟು ಮಾಡ್ಕೊಂಡು ನಾನು ಒಟ್ಟಿನಲ್ಲಿ ಸರ್ ಸಾವಯವ ಕೃಷಿ ಮಾಡಿದ್ರೆ ಡಾಕ್ಟ್ರ್ ತಗೋ ಹೋಗ್ಬೇಕಾದಿಲ್ಲ, ಏನು ಮಾಡಬೇಕಾಗಿಲ್ಲ. ದೇವ್ರು ಎಷ್ಟು ದಿನ ಆಯಸ್ ಕೊಡ್ತಾರೆ ಅಷ್ಟು ತಿಂದವರು ಗಟ್ಟಿಯಾಗಿರ್ಬೋದು. ಅದಂತೂ ಸಿದ್ಧ. ಈ ಮಣ್ಣು ಎಷ್ಟು ಗಮ್ಮನತೆ ನೋಡಿ, ಅಷ್ಟೇ ಬೆಳೆದಿರೋದ್ರಿಂದ. ಕೆಮ್ಮಣ್ಣು ಸರ್. ಸರ್ ಮೊದಲು ಕಲ್ಲಿದ್ದಂಗೆ ಇರ್ತಿತ್ತು ಇದು. ಯಾವಾಗ ನಾವು ಸಾವಯವ ಕೃಷಿ ಮಾಡಿದ್ರೆ ಈಗ ಯಾವ ಕಲ್ಲಿಲ್ಲ, ಏನೋ ಒಣ ಭೂಮಿನೂ ಆಗಿಬೋದು ಇವಾಗ. ಓಕೆ. ಸಾವಯವ ಕೃಷಿ ಮಾಡಿದ್ರಿಂದ ಹೇಳಿಲ್ಲ 20 ವರ್ಷದ ಆಯಿತು ಸರ್. ಇದಕ್ಕೆ ಯಾವುದೇ ಕೆಮ್ಮೆ ಪಕ್ಕದಲ್ಲಿ ನಮ್ಗೆ ಆಗಿರೋರು ಯಾವುದಲ್ಲಿ ನಾವು ಯಾವುದೇ ಇಲ್ಲ. ಈಗ ಅರ್ಶಿಣದ ಪುಡಿ ಕೆಜಿಗೆ ಹೆಂಗೆ ಕೊಡ್ತಿದ್ದೀರಿ? ಇದು 100 ಗ್ರಾಮ್ 100 ರೂಪಾಯಿ. 100 ರೂಪಾಯಿ. ಓಕೆ, ಕೊಡ್ರೆ ಇನ್ನೊಂದಷ್ಟು ತೆಗೀರಿ. ತೆಗಿಯೋಕ್ಕಾಗಲ್ವಾ?
ಇಲ್ಲಿದೆ. ಒಂದೊಂದು ಗಿಡದಲ್ಲೇ 3/4 kg ಹಂಗೆಲ್ಲ ಬರ್ತವೆ ಸರ್. ಓಕೆ. ಬರಲ್ಲ. ಶುಂಠಿ ಹಾಕಿಲ್ವಾ ನೀವು? ಶುಂಠಿ ಬರ್ಬೇಕಾದ್ರೆ ಅಪರೂಪ ಸರ್, ಅದು ಜಾಸ್ತಿ ಹಿಂಸೆ ಹಾಕಿದ್ದೆ ನಾನು ಮೊದಲು. ಅದು ಅಂತ ಇಂಟ್ರೆಸ್ಟಾಗಿ ಬರಲಿಲ್ಲ. ಯಾಕಂದ್ರೆ ಶುಂಠಿಗೆ ಜಾಸ್ತಿ ಕೆಮಿಕಲ್ ಹೊಡಿತಾರೆ ತಗೊಳ್ರೆ. ಶುಂಠಿ ಅಂದರೆ ಈಗ ಒಂದು ಸಾರಿ ಶುಂಠಿ ಬರೆದ್ರೆ ಅದರಲ್ಲಿ ಇನ್ಯಾವ ಬೆಳೆನೂ ಬರೋಲ್ಲ. 6 ತಿಂಗಳು ಫ್ರೀ ಬಿಡ್ಬೇಕಂತ ಸಖತ್ ಖಾರ ಅದು. ಹೌದು. ಅದರಿಂದ ಅದನ್ನು ಜಾಸ್ತಿ. ಅಲ್ಲ ನಿಮ್ಮ ಮನೆ ಬಳಕೆಗಾರು ಬೆಳ್ಕೊಳ್ಳಿಲ್ವ? ಇಲ್ಲ, ಮನೆ ಬಳಕೆ ಕಿತ್ಕೊಯ್ತೀನಿ, ಎಲ್ಲ ಒಣಗೋಗವೆ. ನಮ್ಮ ಮನೆಗೆ ಒಣ ಶುಂಠಿನೇ, ನಮ್ಮ ನಾಟಿ ಶುಂಠಿನೇ ಹಾಕೋದು ನಾವು ಮನೇಲಿ ಇವಾಗ. ಅಲ್ಲಿ ಮಜ್ಜಿಗೆ ಅದಕ್ಕೆಲ್ಲ ನಾಟಿ ಶುಂಠಿ, ನಾಟಿ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ನಾಟಿನೇ, ಎಲ್ಲ ಫುಲ್ ನಾಟಿನೇ. ನಮ್ಮ ಮಜ್ಜಿಗೆ ಹಾಕೋದು ಮಂಡ್ಯಕ್ಕೆ ತತ್ತಿದ್ದು ಓಕೆ ಮಜ್ಜಿಗೆ.